ಹ್ಯಾಪಿ ಬರ್ತ್ಡೇ ಸಿನಿಮಾದ ಟ್ರೈಲರ್ ನೋಡಿದೆ ನಾನು. ನನಗೆ ಬಹಳ ಇಷ್ಟವಾದಂಥ ಹಳ್ಳಿ ಸೊಗಡು ತುಂಬಿರುವಂಥ ಒಂದು ಚಿತ್ರ ಅಂತ ಇದು ಅನ್ನಿಸ್ತಿದೆ. ನನಗೆ ಹಳ್ಳಿ ಸಿನಿಮಾಗಳಂದ್ರೆ ಬಹಳ ಇಷ್ಟ. ಚಿಕ್ಕ ಚಿಕ್ಕ ಇಮೋಷನ್ಸ್, ಅದೇ ಆಡಂಬರ ಇಲ್ಲದೆ ಹುಡುಗ ಹುಡುಗಿ ಮಧ್ಯೆ ಹೇಗೆ ಒಂದು ಪ್ರೀತಿ, ಅದರಿಂದ ರಿಚ್ನೆಸ್ ಎಲ್ಲ ಹೇಗೆ ಬರುತ್ತೆ ಅನ್ನೋದಕ್ಕೆ ಈ ಒಂದು ಟ್ರೈಲರ್ ಸಾಕ್ಷಿ. ಲೇ, ಅವಳು ಹೆಂಗ ಅವಳು ಗೊತ್ತೇನ್ಲ, ಅವಳು ನಕ್ರೆ ಮಂಡ್ಯ ಸಕ್ರೆ, ಅವಳು ಕೆನ್ನೆ ನಾಗಮಂಗಲದ ಬೆಣ್ಣೆ. ಆಕ್ಷನ್ ಆಗ್ಬೋದು, ಎಲ್ಲ ರೀತಿಯಲ್ಲೂ ತುಂಬಾ ಚೆನ್ನಾಗಿ ಪ್ಯಾಕೇಜ್ ಆಗಿದೆ. ಈ ಥರದ ಕಥೆಗಳ ಅವಶ್ಯಕತೆ ಇದೆ. ಕಾಣಿಸ್ತಾ ಇದೆ ನನಗೇನೋ ಒಂದು ಹಳ್ಳಿಯ ಸೊಗಡಿರುವಂಥ ತುಂಬ ಇನ್ನೋಸೆಂಟ್ ಲವ್ ಸ್ಟೋರಿ ಅಂತ ಅನ್ನಿಸ್ತಾ ಇದೆ. ತಗೋ, ಮಂಡ್ಯ ಫೇಮಸ್ ತಳಿ, ಸಿಕ್ಕಾಪಟ್ಟೆ ಸಿಹಿ. ನಾನು ಕೊಡ್ತಾ ಇರೋ ಲೋಕಲ್ ಸ್ವೀಟ್, ನೇಚರ್ ಗಿಫ್ಟ್. ಅಚ್ಚರಿ ತಾವ್ಮೇ ಅಲ್ವೋ? ಏನ ತಿನ್ನಲ್ವೋ? ಯಾಕೋ ಬಂಗಾರು? ಆನೆ ತರ ಕಬ್ ತಿನ್ನೋಕ್ಕಿಂತ ಇರುವೆ ತರ ಬೆಲ್ಲ ತಿನ್ನೊಮ್ಮೆ ಅಂತ. ಅಂದ್ರೆ ಬಹಳಷ್ಟು ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಡೈರೆಕ್ಟ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ಟ್ರೈಲರಲ್ಲಿ ನನಗೆ. ಪ್ರತಿ ಲಿರಿಕ್ಸಲ್ಲಾಗ್ಬೋದು, ಟ್ಯೂನಲ್ಲಾಗ್ಬೋದು, ಹಾಡಿರೋ ಶೈಲಿ ಆಗ್ಬೋದು, ಅದರ ಪಿಕ್ಚರೈಸೇಷನ್ ಆಗ್ಬೋದು. ಹೋಗುಮೆ ಹೋಗುಮೆ ಬರುಮೆ ಬರುಮೆ ಅಂತ ಒಂದು ಸಾಂಗ್ ಕೇಳಿದೆ. ಆ ಹೋಗುಮೆ ಬರುಮೆ ಅನ್ನೋದು ಅಲ್ಲಿ ಒಂದು ಸೊಗಡದು. ಆ ಲಿರಿಕ್ ನಾಗೇಂದ್ರ ಪ್ರಸಾದ್ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಹೋಗುಮೆ ಹೋಗುಮೆ ಎಲ್ಲರ ಒಂದ ಪಕ್ಕದ್ದು ಹೋಗುಮೆ, ಬರುಮೆ ಬರುಮೆ ಮಾರ್ನಮಿ ಹಬ್ಬವ ಕಳ್ಕೊಂಬರುಮೆ. ಕಾಗೆಗೆ ಕಣ್ಕಪ್ಪು ಯಾಕೆ ಅಂತ ತುಂಬಾ ಚೆನ್ನಾಗಿದೆ. ಕೃಷ್ಣೇಗೌಡರು, ಪ್ರೊಫೆಸರ್ ಕೃಷ್ಣೇಗೌಡರು ಹಾಡು ಬರೆದಿದ್ದಾರೆ. ಗಾಢವಾದ ಜ್ಞಾನ ಬೇಕು ಆ ತರದ ಹಳ್ಳಿ ಸೊಗಡು ಬರೆಯೋದಕ್ಕೆ. ಪಟ್ಸಾಮಳ್ಳಿಯ ಪುಟ್ಸ್ವಾಮಣ್ಣನ ಮಗಳು, ಪಟ್ಸಾಮಳ್ಳಿಯ ಪುಟ್ಸ್ವಾಮಣ್ಣನ ಮಗಳು, ಎಂತೆಂಥವ್ರು ಹೆಣ್ ಕೇಳಕ್ ಬಂದ್ರು, ಆದ್ರೆ ಅವಳು ಮಾತ್ರ ನನ್ನೇ ಒಪ್ಕೊಂಡ್ಲು. ಪಟ್ಸಾಮಳ್ಳಿಯ ಪುಟ್ಸ್ವಾಮಣ್ಣನ ಮಗಳು, ಪಟ್ಸಾಮಳ್ಳಿಯ ಪುಟ್ಸ್ವಾಮಣ್ಣನ ಮಗಳು, ಎಂತೆಂಥವ್ರು ಹೆಣ್ ಕೇಳಕ್ ಬಂದ್ರು, ಆದ್ರೆ ಅವಳು ಮಾತ್ರ ನನ್ನೇ ಒಪ್ಕೊಂಡ್ಲು. ನಾನು ಆ ಭಾಗದಿಂದ ಬಂದವನಾದ್ರಿಂದ ನನಗೆ ಆ ಒಂದು ಸಣ್ಣ ಸಣ್ಣ ಎಲಿಮೆಂಟ್ಸ್ನವ್ರು ಕ್ಯಾಪ್ಚರ್ ಮಾಡಿದ ಸರ್ಪ್ರೈಸ್ ಆಗಿದೆ. ತುಂಬ ಖುಷಿಯಾಗಿದೆ. ಎಲ್ಲ ಚೆನ್ನಾಗಿದೆ, ಎಲ್ಲ ಹಾಡುಗಳು ಹೊಸದಾಗಿದೆ. ಅಂದರೆ ನಿಮಗೆ ಅದರದೇ ಆದ ಒಂದು ಸೊಗಡು ಕಾಣಿಸ್ತಾ ಇದೆ. ಬೇರೆ ಥರದ್ದು ಒಂದು ಸಿನಿಮಾ ಅಂತ ಅನ್ನಿಸ್ತಾ ಇದೆ. ರೆಗ್ಯುಲರ್ ಒಂದು ಕಮರ್ಷಿಯಲ್ ಸಿನಿಮಾ ಎಲಿಮೆಂಟ್ಸ್ ಎಲ್ಲ ಇದೆ, ಬಟ್ ಸ್ಟಿಲ್ ಒಂದು ಒಳ್ಳೆ ಹಳ್ಳಿಯ ಸೊಗಡಿರುವಂಥ ಹಳ್ಳಿ ಕತೆ ಅಂತ ಅನ್ನಿಸ್ತದೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್.